ರೈತ ಬಾಂಧವರೇ ನಮಸ್ಕಾರ. ಇವತ್ತು 1ನೇ ತಾರೀಕು 1ನೇ ತಿಂಗಳು 2025. ಇಲ್ಲಿ ನಾವು ಇವತ್ತು ನಮ್ಮ ಇವರು ಯಶವಂತ್ ಅಂತ, ಇನ್ನೊಬ್ಬರು ನಮ್ಮ ರಾಜೇಂದ್ರ ಅಂತ, ಮಹೇಂದ್ರ ಅಂತ, ಇವರಿಬ್ಬರು ನಮಗೆ ಅಚ್ಚುಮೆಚ್ಚು ರೈತರು. ಯಶವಂತ್ ಅಂತೂ ಅಚ್ಚುಮೆಚ್ಚಿನ ರೈತರು, ಫೋನ್ ಮಾಡ್ತಾ ಇರ್ತಾರೆ. ಮತ್ತು ಅವರು ಇವತ್ತು ನಿಮಗೆ ಚಂದ್ರಂಕಿ ಹಾಕಿದ್ದಾರೆ. 2 ದಿವಸ ಆಗಿದೆ, ಒಂದು ಹಾಲುಳ ಇಲ್ಲ, ಒಂದು ಸಪ್ಪೆನೂ ಇಲ್ಲ, 100% ಗುಡ್ ಕಟ್ಟಿದೆ. ಮತ್ತು ನಮ್ಮ ಇವ್ರದ್ದು ಮಹೇಂದ್ರ ಅವ್ರದ್ದು ಅಷ್ಟೇ, ಒಂದು ದಿವಸ ಮೊದಲಾಗ್ಬಿಟ್ಟವ್ರು ಅವ್ರದ್ದು ಒಂದು ಏನು ಪ್ರಾಬ್ಲಮ್ ಇಲ್ಲ. ಇದು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ಸುಮಾರು ಜನ ಏನು ಕಂಪ್ಲೇಂಟ್ ಅಂದರೆ, ನಾನು ನೆನ್ನೆನೂ ರಾಮನಗರ ಮಾರ್ಕೆಟ್ ಹತ್ರ ಇದೆ ಸರ್, ನಮ್ದು ಬರೀ 50% ಬಂತು, 50% ಬಂತು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇವಾಗ ನಮ್ಮ ಯಶವಂತ್ ಅವ್ರು ನನಗೆ ಪರಿಚಯ ಆದಮೇಲೆ 6 ಕ್ರಾಪ 6, ಆಮೇಲೆ ನಮ್ಮ ಮಹೇಂದ್ರ ಅವ್ರದ್ದು 4 ಆಗಿದೆ ಅಂತ. ಅವ್ರು ಅದಕ್ಕಿಂತ ಜಾಸ್ತಿ ಮಾಡಿದ್ದಾರೆ. ನನಗೆ ಪರಿಚಯ ಆದಮೇಲೆ ಅವ್ರು 4. ಆಮೇಲೆ ಇವರು ರೆಕ್ಸಪ್ ಪವರ್ ಪ್ಲಸ್ ಮತ್ತು ಮನೆಗೆ ಸಿರಿ ಫೈಟರ್ ಎಲ್ಲ ಯೂಸ್ ಮಾಡ್ತಾರೆ. ಅವರು ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಕೇಳೋಣ. 6 ಕ್ರಾಪ್ ಮಾಡಿದಾರಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಆಯ್ತಾ ಏನೋ ಅಂತ. ಆಮೇಲೆ ಅವ್ರ ಕ್ರಾಪೂ ಪಾಪ ಸುಮಾರು ಪಾಯ್ಸನ್ ಆಗಿತ್ತು ಸೊಪ್ಪು, ಅದನ್ನು ರೆಡಿ ಮಾಡ್ಕೊಂಡವ್ರೆ. ಅದಕ್ಕೂ ಸುಮಾರು ಜನ ಪಾಯ್ಸನ್ ಆಗಿರೋಂಥವ್ರು ಕ್ರಾಪ್ಗಳು ಬರ್ತಾಯಿಲ್ಲ. ಅದು ಅವ್ರು ಹೇಳ್ತಾರೆ ಏನೇನು ಮಾಡಿಕೊಂಡ್ರು, ಮತ್ತು ಈ ಕ್ರಾಪ್ಗಳೆಲ್ಲ ಮಾಡೋದಕ್ಕೆ ರೆಕ್ಸಾ ಪವರ್ ಪ್ಲಸ್ ಎಲ್ಲ ಹೆಂಗೆ ಉಪಯೋಗಿಸ್ಕೊಂಡ್ರು ಅಂತ ಹೇಳ್ತಾರೆ. ಯಶವಂತ್ ಅವರೇ, ನೀವು ಏನೆಲ್ಲ ಮಾಡಿದ್ರಿ ಈ ಕ್ರಾಪ್ ಚೆನ್ನಾಗಿ ಬರೋದಕ್ಕೆ? ಸರ್, ಇದಕ್ಕೆ ಮಾಮೂಲಿ 2 ಜೋಳದ ಮರಿ ತೊಗೊಂಬಂದು ಫಸ್ಟ್ ಡೇ ಫೀಡಿಂಗ್ ಕೊಟ್ವಿ ಸರ್. ಅಂದರೆ ಜ್ವರದಿಂದ 2 ಸೊಪ್ಪು ಆಗೋ ತನಕ ನಾವೇನು ಯಾವುದೇ ಪೌಡ್ರ್ ಆಗಲಿ ಏನೂ ಸಿಂಪಡಣೆ ಮಾಡಲ್ಲ. 2 ಸೊಪ್ಪು ಆದಮೇಲೆ ರೆಕ್ಸಾ ಪವರ್ ಪ್ಲಸ್ ಯೂಸ್ ಮಾಡಿವಿ ಸರ್. ಫಸ್ಟು ಪ್ಲಸ್ ಯೂಸ್ ಮಾಡ್ತೀವಿ. ಪುನಃ ನೆಕ್ಸ್ಟ್ 2 ಸೊಪ್ಪು ಆದಮೇಲೆ ರೆಕ್ಸಾ ಪವರ್ ಮಾಮೂಲಿ ಚಿಕ್ಕ ಪ್ಯಾಕೆಟ್ ಬರುತ್ತೆ ಸರ್, ಅದು ಚಿಕ್ಕ ರೆಕ್ಸಾ ಪವರು. ಆ ಪ್ಯಾಕೆಟ್ನ ಒಂದು kg ಪ್ಯಾಕೆಟ್ನ ತೋರಿಸಿ ಅದನ್ನ. ಹಾಂ ಸರ್, ಇದು ಒಂದು ಪ್ಯಾಕೆಟ್ನ 1 kg ಸುಣ್ಣಕ್ಕೆ ಮಿಕ್ಸ್ ಮಾಡಿಕೊಂಡು, ಇದು ನಮ್ಮ ರೆಕ್ಸಾ ಪವರ್ ಪ್ಲಸ್ ನಮ್ಮ ಯಶವಂತ್ಗೂ ಯಾಮಾರಿಸ್ಬಿಟ್ಟಿದ್ರು ನೀವು ರಾಮನಗರದಲ್ಲಿ, ಡೂಪ್ಲಿಕೇಟ್ ಮಾಡಿ ಸರ್. ಅದಕ್ಕೋಸ್ಕರ ಕ್ವಾಲಿಟಿ ಇರೋಂಥದ್ದು ರೆಕ್ಸಾ ಪವರ್ ಪ್ಲಸ್ ಅವ್ರು ತೋರಿಸ್ತಾರೆ ನೋಡಿ, ಹತ್ತಿರದಿಂದ ನೋಡ್ಕೊಳ್ರಿ. ಇದು ಗೌರ್ಮೆಂಟಿಂದ ಟೆಸ್ಟ್ ಆಗಿದೆ, ಆಮೇಲೆ ಅತ್ಯುತ್ತಮವಾಗಿದೆ. ಮತ್ತು ಅವ್ರು 6 ಕ್ರಾಪಿಂದನೂ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ರೆಕ್ಸಾ ಪವರ್ ಪ್ಲಸ್ಸನ್ನು ಅವ್ರ ಕೈಯಲ್ಲಿದೆ. ಇದನ್ನೆಲ್ಲ ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರಾ ಮತ್ತು ಯಾವ ಥರ ಮಾಡ್ತೀರಾ ಅಂತ ಹೇಳ್ಬಿಡ್ರಿ ಸರ್. ಇದು ಜ್ವರದಿಂದ 2 ಸೊಪ್ಪು ಆದ್ಮೇಲೆ ಯೂಸ್ ಮಾಡಿ ಸರ್. ಇದನ್ನ 2 ಸೊಪ್ಪು ಆದ್ಮೇಲೆ ಯೂಸ್ ಮಾಡ್ತೀವಿ. ಇದು ಪ್ರತಿ ಸಲ ಸುಣ್ಣ ಯೂಸ್ ಮಾಡ್ಬೇಕಾದ್ರೆ ಸುಣ್ಣ ಜೊತೆ 1 kg ಸುಣ್ಣಕ್ಕೆ 1 ಪ್ಯಾಕೆಟ್ ಯೂಸ್ ಮಾಡ್ತೀವಿ ಸರ್. ಇದನ್ನ ಜ್ವರ ಕುತ್ಕೊಂಡಾಗ ಸುಣ್ಣ ಮಿಕ್ಸ್ ಮಾಡಿ ಇಡ್ತೀವಿ ಸರ್. ಇದನ್ನ ಜ್ವರದಿಂದ 2 ಸೊಪ್ಪು ಆದ್ಮೇಲೆ ಯೂಸ್ ಮಾಡ್ತೀವಿ ಸರ್. ಇದನ್ನ ಆಮೇಲೆ ಇನ್ನೊಂದು, ನಮ್ಮ ಕಡೆ ಕೆಲವರು ರೈತರು ಏನು ಮಾಡ್ತಾರೆ ಅಂದರೆ, ಡೇ ಟೈಮ್ ಓಪನ್ ಮಾಡ್ತಾರೆ ಗೋಣಿಗಳವ್ರು, ನೈಟ್ ಎಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ನೀವು ಆ ಥರ ಏನಾರ ಮಾಡಿದ್ರ? ನಿಮ್ಗೆ ಏನಾದರೂ ಒಂದು ಸುಣ್ಣ ಕಟ್ಟಾದ್ರೂ ಬಂದಿದೆಯಾ ಸರ್? ಒಂದು ಸುಣ್ಣ ಕಟ್ಟಾಗಲಿ, ಒಂದು ಸಪ್ಪೆ ಆಗಲಿ, ಒಂದು ಹಾಲುಳಾಗಲಿ ಏನೂ ಇಲ್ಲ. 6 ಕ್ರಾಪಿಂದನೂ ಏನೂ ಇಲ್ಲ. ಹಾಲುಳ ನೋಡಿದೆ ಸರ್ ಇಲ್ಲಿ ತನಕ. ಹಾಲುಳ ಅನ್ನೋದು ನೋಡಲೇ ಇಲ್ಲ ಸರ್, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಗುಡ್. ಇದು ನಮ್ಮ ಯಶವಂತ್ ಯಂಗ್ ಫಾರ್ಮರು, ಮತ್ತು ನಮ್ಮ ಇವರು ಮಹೇಂದ್ರ ಅವರು, ಇವರು 100% ಇಬ್ಬರೇ ಇರೋದು ಸರ್ ರೈತರು ಇಲ್ಲಿ. 4-5 ಜನ ಇದ್ದಾರೆ. ಇವರೆಲ್ಲ ಸೇರಿ ಅತ್ಯುತ್ತಮವಾಗಿ ಕ್ರಾಪ್ಗಳು ಮಾಡ್ತಾರೆ. ಯಾಕೆ ನಾನು ಹೇಳೋದು, ಬೇರೆ ಕಡೆ ಕ್ರಾಪ್ಗಳು ಹೋಗ್ತದೆ, ಇದು ಈ ಏರಿಯಾ ಅದು ಬಿಸಿಲು ಬೇರೆ ಜಾಸ್ತಿ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಮಳೆ ಬಂದರೆ ಕಂಟಿನ್ಯೂಸ್ ಆಗಿ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಲಾಸ್ಟ್ ಟೈಮು ನಮ್ಮ ಯಶವಂತ್ ಅವ್ರಿಗೂ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಆವಾಗ ಕ್ರಾಪ್ ಹೆಂಗೆ ಬಂತು? ಏನೇನು ಪ್ರಾಬ್ಲಮ್ ಆಯ್ತಾ? ಮಳೆ ಹಿಡ್ಕೊಂಡು ಪ್ರಾಬ್ಲಮ್ ಆಯ್ತು. ಜೂನ್ ತಿಂಗ ಆ ತಿಂಗ ಕ್ರಾಪ್ ಹೋಯ್ತು ಸರ್. ಆ ಟೈಮ್ ನಮ್ದು 230ಕ್ಕೆ 230 kg ಆಗಿದೆ ಸರ್. ಅವಾಗ ತೇವು ಸೊಪ್ಪೆ ಕೊಟ್ಟಿದ್ದೀರಲ್ಲ ಅವಾಗ ಕಂಟಿನ್ಯೂಸ್ ಆಗಿ. ತೇವು ಸೊಪ್ಪೆ ಕೊಡಿ ಸರ್. ಇವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಈ ಪ್ರಾಡಕ್ಟ್ ಬಗ್ಗೆ, ಮತ್ತೆ ಈ ಕ್ರಾಪ್ಗಳೆಲ್ಲ ಬರ್ತಾ ಇರೋದ್ರ ಬಗ್ಗೆ? ತುಂಬಾ ಅದ್ಭುತವಾಗಿದೆ ಸರ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ಆಲ್ಮರಿಯನ್ನು ನೋಡಿಲ್ಲ, ಒಂದು ಸಪ್ಪೆ ನೋಡಿಲ್ಲ, ಏನಂದ್ರೆ ಸರ್ ಚೆನ್ನಾಗಿ ಚೆನ್ನಾಗಿದೆ ಪ್ರಾಡಕ್ಟ್. ಯೂಸ್ ಮಾಡ್ಬೋದು ಸರ್, ಎಲ್ಲ ರೀತಿ ಯೂಸ್ ಮಾಡ್ಬೇಕು ಸರ್ ಇದನ್ನ. ಆಮೇಲೆ ನನ್ನ ಟೆಕ್ನಾಲಜಿ ಏನಾದ್ರು ವರ್ಕೌಟ್ ಆಗುತ್ತಾ ನಿಮಗೆ? ಇವಾಗ ನಾನು ಹೇಳ್ಕೊಡ್ತಾ ಇರೋದು ಏನಾದ್ರು ಹೆಲ್ಪ್ ಆಗ್ತಾ ಇದೆಯಾ? ಖಂಡಿತ ಸರ್. ಫಸ್ಟ್ ಏನ್ ಮಾಡ್ತೀವಿ ಸರ್, ಜ್ವರದಿಂದ ಇದ್ದ ತಕ್ಷಣ ಸುಣ್ಣ ಪೌಡರ್ ಇಟ್ಬಿಡ್ತೀವಿ ಜ್ವರ. ಅವಾಗ ನಮ್ಗೆ ಏನಾಗ್ತದೆ, ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಸುಣ್ಕಟ್ಟು ಕಾಣಿಸ್ಕೊಂಡಿತ್ತು, ಸಪ್ಪೆ ಕಾಣಿಸ್ಕೊಂಡಿತ್ತು, ಆಲ್ಮರಿ ಕಾಣಿಸ್ಕೊಂಡಿತ್ತು. ನಾವು ಯಾವಾಗ ಜ್ವರದಿಂದ 2 ಸೊಪ್ಪು ಆದ್ಮೇಲೆ ಪೌಡರ್ ಏನಲ್ಲಿ ಯೂಸ್ ಮಾಡ್ತಿದ್ವಿ, ಅವಾಗಿನ ಸ್ವಲ್ಪ ನಮ್ಗೆ ಯಾವುದೇ ರೋಗ ಆಗಲಿ ಏನೋ ಆಗಲಿ ಅಟ್ಯಾಕ್ ಆಗ್ತಿಲ್ಲ, ಚೆನ್ನಾಗಿರ್ತೀವಿ ಸರ್. ಅವಾಗ ಚೆನ್ನಾಗಿ ಬರ್ತಾ ಇದೆ. ಇದು ಇವಾಗಿನ ಕ್ರಾಪ್ ಇವಾಗ ಕಟ್ತಾ ಇದೆಯಲ್ಲ, ಈ ಕ್ರಾಪ್ ಅಲ್ಲಿ ಏನು ಒಂದು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್, 100% ಏನು ಪ್ರಾಬ್ಲಮ್. ನೀವೇ ನೋಡ್ತಿರಲ್ಲ, ಒಂದು ಆಲ್ಮರಿ ಆಗಲಿ ಒಂದು ಸಪ್ಪೆ ಆಗಲಿ ಏನಿಲ್ಲ ಸರ್. ಲಾಸ್ಟ್ ಟೈಮ್ ಕ್ರಾಪ್ ಏನು ರೇಟ್ ಹೋಯ್ತು ಸರ್? ಒಂದು 700 ರೂಪಾಯಿ ಹೋಯ್ತು ಸರ್. ಲಾಸ್ಟ್ 700 ರೂಪಾಯಲ್ಲಿ ರಾಮನಗರನ? ರಾಮನಗರ ಸರ್. ಇದು ನಮ್ಮ ಯಶವಂತ್ ಅವರದ್ದು ಇದು ಏನೋ ಎಕ್ಸ್ಪೀರಿಯನ್ಸ್. 100% ಅವರು 6 ಕ್ರಾಪಿಂದನೂ ಉಪಯೋಗಿಸ್ತಾ ಇದ್ದಾರೆ. ಮತ್ತು ನನಗೆ ಪರಿಚಯ ಆದಮೇಲೆ ಒಂದು ಕ್ರಾಪು ಫೇಲ್ ಇಲ್ಲ 6 ಕ್ರಾಪಲ್ಲಿ. 100% ಎಲ್ಲ ಕ್ರಾಪ್ಗಳು ಚೆನ್ನಾಗಿ ಬರ್ತದೆ. ಇವರು ಮಹೇಂದ್ರ ಅವರು, ನಿಮ್ಮದು ಎಷ್ಟು ಕ್ರಾಪ್ ಆಯ್ತು ಸರ್? 10 ಕ್ರಾಪ್ ಆಗಿದೆ. ಇವ್ರದ್ದು ನಿಮ್ಮದು ಏನು ಪ್ರಾಬ್ಲಮ್ ಇಲ್ಲ? 100% ಲಾಟ್ ಪ್ರಾಬ್ಲಮ್ ಎಲ್ಲಾರ್ದು ಹೋಗ್ಬಿಟ್ಟಿತ್ತು ಆ ಟೈಮಲ್ಲಿ. ಅದು ಬಿಟ್ಟರೆ ನಿಮಗೆ ಇವಾಗ ಏನು ಪ್ರಾಬ್ಲಮ್ ಇಲ್ಲ. 100% ರೆಕ್ಸಾ ಪವರ್ ಪ್ಲಸ್ ಉಪಯೋಗಿಸ್ತಾ ಇದ್ದೀರಾ. ಆಮೇಲೆ ನಮ್ಮ ಯಶವಂತ್ ಅವ್ರ ಮನೆಗೆ ಲಾಸ್ಟ್ ಹುಳ ಬರೋಕ್ಕೆ ಮೊದಲು ಸಿರಿ ಫೈಟರ್ ಉಪಯೋಗಿಸ್ತಾರೆ. ಸಿರಿ ಫೈಟರ್ ಉಪಯೋಗಿಸ್ಕೊಳ್ಳಿ. ಮತ್ತು ಜರ್ಮಿಟಾಲ್ ಅಂತ ಬಂದಿದೆ ಇವಾಗ, 100 ಲೀಟ್ರಿಗೆ ಉಪಯೋಗಿಸ್ಕೊಳ್ಳೋದು.
ಈ ಮನೆಗೆ 100 ಲೀಟ್ರ್ ಸಾಕು. ಆ ಸ್ಮೆಲ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ, ಯೂಸ್ ಅದನ್ನ ಮಾಡಿ ಉಪಯೋಗಿಸ್ಕೊಳ್ಳಿ. ಯೂಸ್ ಮಾಡಿ ಸರ್, ಜರ್ಮಿಟಾಲ್ ಯೂಸ್ ಮಾಡಿದೆ, ಸಿರಿಫೈಟ್ ಯೂಸ್ ಮಾಡಿದೆ, 2 ಸಲ ಯೂಸ್ ಮಾಡಿದ್ದೆ ನಾನು. ವೆರಿ ಗುಡ್. ಇದು ನಮ್ಮ ಇವ್ರದ್ದು ಎಕ್ಸ್ಪೀರಿಯನ್ಸ್ ಯಶವಂತ್. ನೀವು ಅದಕ್ಕೆ ಅಂದರೆ ಹಿಂದೆ ಹೋಗ್ಬಾರ್ದು. ನಾವು ಮಾಡಬೇಕಾದ್ರೆ ಒಂದು ಕಾನ್ಫಿಡೆಂಟ್, ಒಂದು ಗೋಲ್ ಇಟ್ಕೊಬೇಕು. ನಾನು ಮಾಡೇ ಮಾಡ್ತೀನಿ, ಏನೇ ಕೆಲಸ ಮಾಡಿದ್ರು ಆಟ ಆಗಲಿ ಪಾಠ ಆಗಲಿ ಸ್ಪೋರ್ಟ್ಸ್ ಆಗಲಿ ಯಾವುದೇ ಆಗಲಿ ಒಂದು ಗೋಲ್ ಇಟ್ಕೊಬೇಕು, ನಾನು ಮಾಡೇ ಮಾಡ್ತೀನಿ ಅಂತ. ಪಾಯ್ಸನ್ ಆಗಿ ಜಮೀನ್ ಫಸ್ಟ್ ನಾನು ಟೊಮೊಟೊ ಯೂಸ್ ಮಾಡ್ತಿದ್ದೆ. ಅವಾಗೆಲ್ಲ ಯೂಸ್ ಮಾಡಬೇಕಾದ್ರೆ ಅಲ್ಲಿಗೆ ಡೈರೆಕ್ಟ್ ಕಡ್ಡಿ ನಾಟಿ ಮಾಡಿದೆ ಸರ್. ಕಡ್ಡಿ ನಾಟಿ ಮಾಡಿದಾಗ ಏನಾಯಿತು, ಅದು ಕಡ್ಡಿನೂ ಪಾಯ್ಸನ್ ಆಗೋಯ್ತು ಸರ್. ಅದರಿಂದ ಕಂಟಿನ್ಯೂಸ್ 3 ಕ್ರಾಪ್ ಕಂಟಿನ್ಯೂಸ್ ಹೋಯ್ತು ಸರ್, ಕಂಟಿನ್ಯೂಸ್. ಆಮೇಲೆ ಏನು ಮಾಡಿದೆ, ನಾನು ತಗೊಂಡ್ಬಂದು ಮಾಮೂಲಿ ಹೊರಗಡೆಯಿಂದ 4 ಜನ ಇದ್ದು 7 ಸೊಪ್ಪು ನಂದು ಹಾಕ್ತೀನಿ. 7 ಸೊಪ್ಪು ಆದ್ಮೇಲೆ ಲಾಸ್ಟ್ 2-3 ಫೀಡಿಂಗ್ಸ್ ಇದೆ ಚೇಂಜ್ ಮಾಡ್ಕೊಂಡ್ರೆ ಸಮಸ್ಯೆ ಆಗ್ತಿದೆ. ಇವಾಗ ಏನಿದೆ ಸರ್, ನಂದು ಸಮಸ್ಯೆ ಎಲ್ಲ ಕ್ಲಿಯರ್ ಆಗಿದೆ, ಪಾಯ್ಸನ್ ಎಲ್ಲ ಕ್ಲಿಯರ್ ಆಗಿದೆ. ಇವಾಗ ಚೆನ್ನಾಗಿ ಕ್ರಾಪ್ ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಇದು ನಮ್ಮ ಇವ್ರದ್ದು ಯಶವಂತ್ ಅವ್ರ ಎಕ್ಸ್ಪೀರಿಯನ್ಸ್. ಅವರು ಫೋನ್ ಮಾಡ್ತಾ ಇರ್ತಾರೆ ಪಾಪ. ಅವರು ಪಾಯ್ಸನ್ ಆದಾಗ ನನಗೆ ಮಾಡಿ ಆಗ್ತಾ ಇಲ್ಲ, ಕ್ರಾಪ್ಗಳು ಅವಾಗೆ ಪರಿಚಯ ಆಗಿದ್ದು. ಆಮೇಲೆ ಈ ಟೆಕ್ನಿಕ್ಗಳು ಮಾಡಿದ್ಮೇಲೆ ಅವ್ರದ್ದು 100% ಕ್ರಾಪ್ಗಳು ಬರ್ತಾ ಇದೆ. ಅದಕ್ಕೆ ಯಾರಾದರೂ ತುಂಬ ಪ್ರಾಬ್ಲಮ್ ಇರೋಂಥವ್ರು ಕೆಲವು ಎಕ್ಸ್ಪೀರಿಯನ್ಸ್ ಇರೋರನ್ನ ಕೇಳಿಕೊಂಡ್ರೆ 100% ಆಗುತ್ತೆ ಅಂತ ಹೇಳ್ತಾ ಈ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಯಶವಂತ್. ಥ್ಯಾಂಕ್ ಯು ಮಹೇಂದ್ರ ಸರ್. ಥ್ಯಾಂಕ್ಸ್.